ಬೆಳಗಾವಿಯಲ್ಲಿ ಕಂಡಕ್ಟರ್ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿತ್ತು. ಈ ಬೆನ್ನಲ್ಲೇ ಭಾರಿ ಜನಾಕ್ರೋಶ ಕೂಡ ವ್ಯಕ್ತವಾಗಿತ್ತು. ಇದರ ಬಳಿಕ ಈಗ ಪೋಕ್ಸೋ ಕೇಸನ್ನ ವಾಪಸ್ ಪಡ್ಕೊಳ್ಳಲಾಗಿದೆ. ಬೆಳಗಾವಿಯಲ್ಲಿ ಕಂಡಕ್ಟರ್ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿತ್ತು. ಭಾರಿ ಜನಾಕ್ರೋಶ ಕೂಡ ವ್ಯಕ್ತವಾಗಿತ್ತು. ತದನಂತರದಲ್ಲಿ ಪೋಕ್ಸೋ ಕೇಸನ್ನ ವಾಪಸ್ ಪಡ್ಕೊಳ್ಳಲಾಗಿದೆ. ಕಂಡಕ್ಟರ್ ವಿರುದ್ಧ ದಾಖಲಾಗಿದ್ದ ಪೋಕ್ಸೋ ಕೇಸ್ ವಾಪಸ್ ಪಡ್ಕೊಳ್ಳಲಾಗಿದೆ. ಕೇಸ್ ವಾಪಸ್ ಪಡ್ಕೊಂಡು ಸಂತ್ರಸ್ತೆಯ ತಾಯಿಯಿಂದ ವಿಡಿಯೋ ಕೂಡ ಬಿಡುಗಡೆಯಾಗಿದೆ. ವಿಡಿಯೋ ಹೇಳಿಕೆಯನ್ನ ಬಿಡುಗಡೆ ಮಾಡಿರೋದು ಸಂತ್ರಸ್ತೆಯ ತಾಯಿ. ಕಂಡಕ್ಟರ್ ಮೇಲಿನ ಪೋಕ್ಸೋ ಪ್ರಕರಣವನ್ನ ಹಿಂಪಡ್ಕೊಂಡಿದೀವಿ ಅಂತ ಹೇಳಿದ್ದಾರೆ. ಇನ್ನು ನಾವು ಸಹ ಕನ್ನಡಿಗರು ಈ ಪ್ರಕರಣವನ್ನ ಬೆಳೆಸೋದು ಬೇಡ ಅಂತ ವಿಡಿಯೋದಲ್ಲಿ ಹೇಳಿದ್ದಾರೆ. ಹಾಗೆ ಮುಂದುವರೆದು ನಮ್ಮ ಮೇಲೆ ಯಾವುದೇ ಪ್ರೆಷರ್ ಇಲ್ಲ, ಒತ್ತಡ ಇಲ್ಲ, ಕೇಸನ್ನ ವಾಪಸ್ ಪಡ್ಕೊಳ್ತೀವಿ ಅಂತ ಹೇಳಿರೋದು. ಕೇಸ್ ವಾಪಸ್ ಪಡ್ಕೊಂಡು ಸಂತ್ರಸ್ತೆ ತಾಯಿಯಿಂದ ವಿಡಿಯೋ ಬಿಡುಗಡೆಯಾಗಿರೋದು. ಇನ್ನು ಕಳೆದ 4-5 ದಿನಗಳ ಹಿಂದೆ ಟಿಕೆಟ್ ಇಶ್ಯೂ ಮಾಡುವಾಗ ಸ್ಟಾರ್ಟ್ ಆಗಿರುವಂತಹ ಗಲಭೆ ಇದು. ಆ ಸಂದರ್ಭದಲ್ಲಿ ಮರಾಠಿ ಮಾತನಾಡು ಅನ್ನುವಂತಹ ವಿಚಾರ ಯಾವ್ಯಾವ ತಿರುವನ್ನ ಪಡ್ಕೊಳ್ತು ಅಂತ ಕೂಡ ಹೇಳೋದಾದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ಹೇಳ್ತೀವಿ, ಈಗ ಬೆಂಕಿ ಮಳೆ ಸುರಿದಂತಾಯ್ತು. ಇದೀಗ ಪೋಕ್ಸೋ ಕೇಸ್ ಕೂಡ ದಾಖಲಾಗಿತ್ತಲ್ಲ, ಅದಕ್ಕೆ ವಾಪಸ್ ತಗೊಂಡಿದ್ದಾರೆ ಕೇಸ್. ಸಂತ್ರಸ್ತೆಯ ತಾಯಿ ಏನ್ ಹೇಳಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ನಾವು ಬೆಳಗಾವಿಯಿಂದ ಬಾಳೆಕುಂದ್ರಿ KH ಬರುವ ವೇಳೆ ನನ್ನ ಮಗಳು ದವಾಖಾನೆಗೆ ಹೋಗಿ ಬರುವ ವೇಳೆ ಟಿಕೆಟ್ ಸಲುವಾಗಿ ಆದ ಜಗಳ, ಇದನ್ನು ಕನ್ನಡ ಮತ್ತು ಮರಾಠಿ ಅಂತ ಸುಳ್ಳು ಸುದ್ದಿ ಪ್ರಚಾರ ಮಾಡಿದ್ದಾರೆ. ನಾವು ಕನ್ನಡದ ಅಭಿಮಾನಿಗಳು, ಇದರಲ್ಲಿ ಜಾತಿ ಭೇದ ಭಾವವಿಲ್ಲ. ವಿನಾಕಾರಣ ಮರಾಠಿ ಕನ್ನಡ ಅಂತ ಸುಳ್ಳು ಸುದ್ದಿ ಪ್ರಚಾರ ಮಾಡಿದ್ದಾರೆ. ಇದರ ಬಗ್ಗೆ ಮಹಾರಾಷ್ಟ್ರ ಕರ್ನಾಟಕದ ಮಧ್ಯೆ ಜಗಳ ಪ್ರಾರಂಭವಾಗಿದೆ. ಇದನ್ನು ನೋಡಿ ನಮಗೂ ಬೇಜಾರಾಗಿದೆ. ಇದರಲ್ಲಿ ಯಾವುದು ಕನ್ನಡ ಮರಾಠಿ ಭೇದ ಭಾವವಿಲ್ಲ. ನಾವು ಕನ್ನಡಿಗರು, ಭಾಷೆ ಮರಾಠಿ. ನಮ್ಮ ಮಗಳಿಗೆ ಅನ್ಯಾಯವಾಗಿದೆ. ನಾವು ವಾತಾವರಣ ನೋಡಿದ್ದಕ್ಕೆ ಕೇಸ್ ವಾಪಸ್ ತೆಗೆದುಕೊಳ್ಳುತ್ತೇವೆ. ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ ಎಂದು ಕೇಳಿಕೊಳ್ಳುತ್ತೇವೆ. ಈ ಕೇಸನ್ನು ಹಿಂದೆ ತೆಗೆದುಕೊಳ್ಳುವ ಬಗ್ಗೆ ಯಾರದು ಒತ್ತಡ ಇಲ್ಲ. ನಾವು ಸ್ವ ಇಚ್ಛೆಯಿಂದ ಈ ಕೇಸನ್ನು ವಾಪಸ್ ತೆಗೆದುಕೊಳ್ಳುತ್ತೇವೆ. ಸಂತ್ರಸ್ತೆಯ ತಾಯಿ ಹೇಳ್ತಾ ಇರೋದನ್ನ ಕೇಳಿಸ್ಕೊಳ್ತಾ ಇದ್ವಿ. ನಮ್ಮ ಮಗ ಹಾಗೆ ಮಗಳು ಚಿಕಿತ್ಸೆ ಪಡೆಯೋದಕ್ಕೆ ಆಸ್ಪತ್ರೆಗೆ ಹೋಗಿದ್ರು. ಈ ವೇಳೆ ಬಸ್ನಲ್ಲಿ ಟಿಕೆಟ್ ವಿಚಾರವಾಗಿ ಜಗಳ ಆಯಿತು ಅಂತ ಹೇಳ್ತಾ ಇದ್ರು. ಕಂಡಕ್ಟರ್ ಮೇಲಿನ ಪೋಕ್ಸೋ ಕೇಸ್ಗೆ ಬಿ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಬೆಳಗಾವಿ ಮಾರಿಹಾಳ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲಾಗಿತ್ತು. ತನಿಖಾಧಿಕಾರಿಯಿಂದ ಬೆಳಗಾವಿ ಕಮಿಷನರ್ಗೆ ಬಿ ರಿಪೋರ್ಟ್ ಸಲ್ಲಿಕೆಯಾಗಿರೋದು. ಕರವೇ ಹೋರಾಟಕ್ಕೂ ಮುನ್ನವೇ ಬಿ ರಿಪೋರ್ಟ್ ಸಲ್ಲಿಕೆಯಾಗಿತ್ತು. ಕಂಡಕ್ಟರ್ ಮೇಲಿನ ಪೋಕ್ಸೋ ಕೇಸ್ಗೆ ಈಗ ಬಿ ರಿಪೋರ್ಟ್ ಸಲ್ಲಿಕೆ ಆಗಿರೋದು. ಅಂದ್ರೆ ಇದು ನಿಜಕ್ಕೂ ಕೂಡ ಕನ್ನಡಿಗರಿಗೆ ಜೊತೆಗೆ ಕನ್ನಡದ ಆಕ್ರೋಶಕ್ಕೆ ಹಾಗೆ ಮಾಡ್ತಾ ಇದ್ದಂತಹ ಪ್ರತಿಭಟನೆಗೆ ಸಂದಂತಹ ಜಯ ಅಂತಾನೆ ಹೇಳಬಹುದು. ಈ ಹಿಂದೆ ಕೂಡ ಯಾವುದೇ ಕಾರಣಕ್ಕೂ ಪೋಕ್ಸೋ ಕೇಸನ್ನ ವಾಪಸ್ ತೆಗೆದುಕೊಳ್ಳೋದಿಲ್ಲ. ಹಾಗೆ ಬರ್ತಾ ಇದ್ದಂತಹ ಸಾರಿಗೆಗಳ ಮೇಲ್ಗಡೆ ಕೂಡ ಮಸಿಯನ್ನ ಬೆಳೆದು ಅಲ್ಲಿನ ಮರಾಠಿಗರು ಕೆಲವೊಂದಷ್ಟು ಪುಂಡ್ರು ಏನು ಅಟ್ಟಹಾಸವನ್ನ ಮೆರಿತಾ ಇದ್ರಲ್ಲ, ಅದಕ್ಕೆಲ್ಲ ಈಗ ಬ್ರೇಕ್ ಬಿದ್ದಿದೆ. ನಿಜಕ್ಕೂ ಇದು ಕನ್ನಡಿಗರಿಗೆ ಸಂದಂತಹ ಜಯ ಅಂತಾನೆ ಹೇಳಬಹುದು. ಹಾಗೆ ಪೋಕ್ಸೋ ಕೇಸನ್ನ, ಅದು ಕೂಡ ಕೇಸ್ 12 ಗಂಟೆಗೆ ಅವರನ್ನ ಬಂಧಿಸಿದ ಮೇಲೆ ತಿರುವು ಹಾಕೋದಕ್ಕೆ ಮಾಡಿದಂತಹ ಕೇಸ್ ಪ್ರಕರಣ ಅದು. ಮೊದಲಿಗೆ ಏನು ಕನ್ನಡವನ್ನ ಮಾತನಾಡಿ ಅಥವಾ ಮರಾಠಿಯನ್ನ ಮಾತನಾಡೋದನ್ನ ಕಲ್ತ್ಕೊಳ್ಳಿ, ಕನ್ನಡ ಮಾತನಾಡೋದಲ್ಲ ಅನ್ನುವಂಥ ಕೇಸಿನಿಂದ ಶುರುವಾಗಿದ್ದು ಪೋಕ್ಸೋ ಕೇಸ್ನವರೆಗೂ ಕೂಡ ಹೋಗಿತ್ತು. ಆದ್ರೆ ಇದೀಗ ಪೋಕ್ಸೋ ಕೇಸನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಈಗ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಕೋಮು ಗಲಭೆಗೆ ಸಂಬಂಧಪಟ್ಟಂತೆ ಪೋಕ್ಸೋ ಕೇಸ್ ದಾಖಲಾಗಿತ್ತು, ಈಗ ವಾಪಸ್ ತಗೊಂಡಿದ್ದಾರೆ. ಇದು ಕನ್ನಡಿಗರಿಗೆ ಸಂದಂತಹ ಜಯ ಅಂತಾನೆ ಹೇಳ್ಬಹುದು. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಖಂಡಿತ ಡಯನ, ಏನಂತಂದ್ರೆ ಬೆಳಗಾವಿಯಲ್ಲಿ ನಡೆದಂತ ಕಂಡಕ್ಟರ್ ಹಾಗೂ ಯುವತಿಯ ಮೇಲೆ ನಡೆದಂತ ಭಾಷಾ ವಿಚಾರವಾಗಿ ಅಲ್ಲಿ ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ಪ್ರಕರಣ ಒಂದು ದಾಖಲಾಗಿರುವಂತದ್ದು. ಈಗ ಪೋಕ್ಸೋ ಕೇಸ್ ಏನಂತಂದ್ರೆ ಬಾಲಕಿಯ ಅಪ್ತಾಪ ಬಾಲಕಿಯ ಕುಟುಂಬಸ್ಥರರಿಗೆ ವಾಪಸನ್ನ ಪಡೆದಿರುವಂತದ್ದು. ಇದನ್ನ ಕನ್ನಡ ಮತ್ತು ಮರಾಠಿ ಎಂದು ಸುಳ್ಳು ಸುದ್ದಿ ಎಂದು ಪ್ರಚಾರ ಮಾಡಿದ್ದಾರೆ. ನಾವು ಕೂಡ ಕನ್ನಡದ ಅಭಿಮಾನಿಗಳು ವಿನಾಕಾರಣ ಜಾತಿ ಭೇದ ಭಾವ ಮಾಡ್ತಿದ್ದಾರೆ. ಇದರಿಂದ 2 ರಾಜ್ಯಗಳ ನಡುವೆ ಜಗಳ ಪ್ರಾರಂಭವಾಗಿದೆ. ಮಗಳಿಗೆ ಅನ್ಯಾಯವಾಗಿದೆ. ನಾವು ಕೊಟ್ಟಿರುವ ಕೇಸನ್ನ ಸಹ ಇಲ್ಲಿ ನಾವು ವಾಪಸ್ ಪಡೆದುಕೊಳ್ಳುತ್ತಾ ಇದ್ದೇವೆ. ಕೇಸ್ ವಾಪಸ್ ಪಡೆದುಕೊಳ್ಳುವಂತೆ ನಮ್ಮ ಮೇಲೆ ಯಾರು ಒತ್ತಾಡುವ ಸಹ ಇಲ್ಲ. ಸ್ವ ಇಚ್ಛೆಯಿಂದ ಏನು ಬಾಲಕಿಯ ಕುಟುಂಬಸ್ಥರನ್ನ ಈಗ ಕೇಸ್ ವಾಪಸ್ಸನ್ನ ಸಹ ಪಡೆದಿರುವಂತದ್ದು. ಇದಷ್ಟೇ ಅಲ್ಲದೆ ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ಹಾಕಿದಂತ CPI ಗುರುರಾಜ್ ಕಲ್ಯಾಣ್ ಶೆಟ್ಟರ್ ಈಗ ತಲೆದಂಡವಾಗಿರುವಂತದ್ದು. ಮಾರಿಯಾಳ ಠಾಣೆಯಿಂದ ಬೆಳಗಾವಿಯ CCRB ಠಾಣೆಗೇನು ಗುರುರಾಜ್ ವರ್ಗಾವಣೆ ಆಗಿರುವಂತದ್ದು. ಇದೇ ಒಂದು ಠಾಣೆಗೆ ನೂತನವಾಗಿ CPI ಮಂಜುನಾಥ್ ನಾಯ್ಕ ಅವರು ಸಹ ಇಲ್ಲಿ ನೇಮಕವಾಗಿ ಮಾಡಿರುವಂತದ್ದು. ಬೆಳಗಾವಿಯ
ಸಿಟಿ ಕಮಿಷನರ್ ಆಗಿರುವ ಎಡಾ ಮಾರ್ಟಿನ್ ಸಹ ಈ ಒಂದು ಸಂಬಂಧಪಟ್ಟಂತೆ ಆದೇಶವನ್ನು ಸಹ ಹೊರಡಿಸಿರುವಂತದ್ದು. ಒಟ್ಟಾರೆಯಾಗಿ ನೋಡೋದಾದ್ರೆ ಕಂಡಕ್ಟರ್ ಮೇಲೆ ಏನು ಪೋಕ್ಸೋ ಕೇಸ್ ದಾಖಲಾಗಿತ್ತು. ಇದು ಕನ್ನಡಿಗರಿಗೆ ಸಿಕ್ಕ ಏನು ವಾಪಸ್ಸನ್ನು ಪಡೆದಿದ್ದಾರೆ. ಇದು ಕನ್ನಡಿಗರಿಗೆ ಸಿಕ್ಕ ಮೊದಲ ಜಯ ಅಂತಾನೆ ಹೇಳ್ಬೋದು ಡಯಾನ. ಓಕೆ ಪ್ರಶಾಂತ್, ಇನ್ನಾದ್ರೂ ತಣ್ಣಗಾಗತ್ತಾ ಹಾಗಾದ್ರೆ ಮರಾಠಾಗೆ ಕನ್ನಡಿಗರ ಗಲಾಭೆ ಅಂತ ಹೇಳ್ಬಹುದಾ? ಡಯಾನ ಏನಂತಂದ್ರೆ ಸಿಪಿಐ ಕೇವಲ ವರ್ಗಾವಣೆ ಆದರೂ ಸಹ ಕನ್ನಡಿಗರ ಆಕ್ರೋಶ ಇನ್ನೂ ಸಹ ಭುಗಿಲೆದಿರುವಂತದ್ದು. ಏನು ಕಂಡಕ್ಟರ್ ಮೇಲೆ ಯಾವ ಒಬ್ಬ ಪೊಲೀಸ್ ಠಾಣೆ ಅಧಿಕಾರಿ ಏನು ಪೋಕ್ಸೋ ಕೇಸ್ ದಾಖಲ ಮಾಡಿದ ಆ ಅಧಿಕಾರಿಯನ್ನ ಅಮಾನತು ಮಾಡುವವರೆಗೂ ಮಾಡುವಂತೆ ಕನ್ನಡ ಪರ ಸಂಘಟನೆಗಳು ಇದೀಗ ಮತ್ತೆ ಆಗ್ರಹಿಸಿ ಇದೀಗ ಪ್ರತಿಭಟನೆಯನ್ನು ಸಹ ಮುಂದುವರಿಸಿರುವಂತದ್ದು ಡಯಾನ. ಓಕೆ ಪ್ರಶಾಂತ್, ಈಗ ಸಂತ್ರಸ್ತೆಯ ತಾಯಿ ಕೂಡ ವಿಡಿಯೋ ಲೈವ್ ಬಂದ್ರು, ಕೆಲವೊಂದಷ್ಟು ಹೇಳಿಕೆಗಳನ್ನ ಕೊಟ್ಟು ನಾವು ಕೂಡ ಕನ್ನಡಿಗರೇ ಮುಂದುವರಿಸೋದು ಬೇಡ ಅಂತ. ಈ ಹಿಂದೆ ಪೋಕ್ಸೋ ಕೇಸನ್ನ ಹಾಗಾದ್ರೆ ದಾಖಲು ಮಾಡಿದ್ಯಾರು ಅಂತ ಪ್ರಶಾಂತ್ ಇವತ್ತಿನಲ್ಲಿ ಮೂಡ್ತಾ ಇರುವಂತ ಪ್ರಶ್ನೆ. ಖಂಡಿತ ಡೈನಾ, ಏನಂತಂದ್ರೆ ಪೋಕ್ಸೋ ಕೇಸ್ ದಾಖಲೆ ಮಾಡುವಂತದ್ದು ಬೇರೆಲ್ಲ ಕುಟುಂಬಸ್ಥರು ಹಾಗೂ ಬಾಲಕಿಯ ತಾಯಿ ಹೇಗೆ ಅನ್ನ ಸೇರುವಂತೆ ಒಂದಿಷ್ಟು ಕುಟುಂಬಸ್ಥರೇ ಸೇರು ಮಾರಿಯಾಳ ಪೊಲೀಸ್ ಸ್ಟೇಷನ್ಗೆ ಖುದ್ದಾಗಿ ಹೋಗಿ ಕಂಡಕ್ಟರ್ ಮೇಲೆ ಅನುಚಿತ ವರ್ತನೆ, ಬಸ್ ನಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಅನ್ನೋ ಆರೋಪದಡಿಯಲ್ಲಿ ಏನು ಆರೋಪ ಮಾಡಿ ಮಾರಿಯಾಳ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲೆ ಮಾಡಿರೋದು. ಈ ದೂರು ದಾಖಲಾಗಿತ್ತು. ಈ ದೂರು ದಾಖಲಾದನ್ನ ಸಂಪೂರ್ಣವಾಗಿ ಪೊಲೀಸರು ಸಂಪೂರ್ಣವಾಗಿ ಸತ್ಯಾಸತ್ಯತೆ ಅರಿವುಗೋಸ್ಕರ ಏನಂತಂದ್ರೆ ತನಿಖೆಯನ್ನು ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಈ ಹಾಕಿರುವಂತಹ ಕೇಸ್ ಸಂಪೂರ್ಣವಾಗಿ ಯಾವ್ದು ಸತ್ಯಕ್ಕೆ ದೂರವಾದ ಎನ್ನುವುದು ಕಾರಣಕ್ಕಾಗಿ ಏನಂತಂದ್ರೆ ಇದೀಗ ಬಿ ರಿಪೋರ್ಟ್ ಸಹ ಸಲ್ಲಿಕೆ ಆಗಿರುವಂತದ್ದು ಪೋಕ್ಸೋ ಕೇಸ್. ಈ ಒಂದು ಹಿನ್ನೆಲೆಯಲ್ಲಿ ಏನಂತಂದ್ರೆ ಪೋಷಕರು ಸಹ ಕೇಸನ್ನು ಸಹ ಇಲ್ಲಿ ವಾಪಸ್ ಪಡೆದಿದ್ದಾರೆ ಡಯಾನ. ಧನ್ಯವಾದಗಳು ಪ್ರಶಾಂತ್ ಡೀಟೇಲ್ಸ್ಗಾಗಿ.